ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬಂದಿದ್ದೀನಿ ಇವತ್ತು 108 ಅಡಿಯ ದೇವಿ ವಿಗ್ರಹ ಹತ್ರ. ಇದು ಇನ್ನೂ ಈಗ ಕಟ್ತಾ ಇದ್ದಾರೆ. ಬನ್ನಿ, ಅದೊಂದು ಚಿಕ್ಕ ದೇವಸ್ಥಾನ ಇದೆ. ಆ ದೇವಸ್ಥಾನ ಎಲ್ಲ ಹೇಗಿದೆ ಒಂದ್ಸಲ ನಿಮಗೆ ತೋರಿಸ್ತೀನಿ. ಇದು ಆಗಸ್ಟ್ 19, 20, 21ನೇ ತಾರೀಕು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೂಟು ಇದು. ನಾನು ಬೆಂಗಳೂರು ನೈಸ್ ರೋಡಿಂದ ಹೊರಟಿದ್ದೀನಿ. ನಾವು ನೈಸ್ ರೋಡಲ್ಲಿ ಹೊರಟ್ರೆ ನಮಗೆ ಕನಕಪುರ ರೋಡ್ ಸಿಗುತ್ತೆ. ಆ ಕನಕಪುರ ರೋಡಿಂದ ನಾವು ಈಚೆ ಹೋಗಬೇಕು. ನಮಗಾದ್ಮೇಲೆ ಇಲ್ಲೊಂದು ಟೋಲ್ ಸಿಗುತ್ತೆ ಕನಕಪುರ ಹತ್ರ. ಕನಕಪುರ ಮೈನ್ ರೋಡಲ್ಲಿ ಒಂದು ಟೋಲ್ ಸಿಗುತ್ತೆ. ಇದು ಮೈನ್ ರೋಡಲ್ಲಿರೋ ಕಾಲೇಜು. ನಿಮಗೆ ಇದೇ ಹೈವೇಲಿ ಹೋಗ್ತಾ ಇದ್ದರೆ ಈ ಕಾಲೇಜೆಲ್ಲ ಸಿಗುತ್ತೆ. ಮತ್ತು ಇದು ಕನಕಪುರ ಬೈಪಾಸು. ಆ ಬೈಪಾಸ್ ಹತ್ರ ನಾವು ರೈಟ್ ತಗೊಳ್ಬೇಕು. ಈ ರೈಟ್ ತಗೊಂಡ್ಮೇಲೆ ನಿಮಗೆ ಈ ಹೋಟ್ಲು ಕಾಣಿಸುತ್ತೆ. ಈ ಹೋಟ್ಲಿಂದ ಈ ರೋಡನ್ನ ಕಂಟಿನ್ಯೂ ಮಾಡಬೇಕು. ಇಲ್ಲಿ ನಮಗೊಂದು ಪೈಪ್ಲೈನ್ ಸಿಗುತ್ತೆ. ಇಲ್ಲಿ ನಾವು ಫ್ಲೈಓವರ್ ಹತ್ತಬಾರ್ದು, ಫ್ಲೈಓವರ್ ಕೆಳಗಡೆ ಹೋಗಬೇಕು. ಮತ್ತು ಇಲ್ಲಿ ನಾವು ರೈಟ್ ತಗೊಂಡು ಸೀದಾ ಬಂದರೆ ನಮಗೆ ಈ ಸರ್ಕಲ್ ಸಿಗುತ್ತೆ. ಈ ಸರ್ಕಲಲ್ಲಿ ಬಸ್ ಸ್ಟ್ಯಾಂಡು, ಇಲ್ಲಿಂದ ಆಟೋಗಳು ಸಿಗುತ್ತೆ. ಅಲ್ಲಿಂದ ಒಂದು 4 ಕಿಲೋಮೀಟರ್ ಇದೆ. ಇದು ಮೇನ್ ಆರ್ಚ್. ಇದು ಇಲ್ಲಿಂದ ಒಳಗಡೆ ಬಂದರೆ ನಾವು ದೇವಿ ದರ್ಶನಕ್ಕೆ ಹೋಗ್ಬೋದು. ಇದು 108 ಅಡಿ ಇದೆ. ಇದು ಅಲ್ಲೇ ಇರೋ ಹಳೆ ದೇವಸ್ಥಾನ. ಆ ದೇವಸ್ಥಾನದೊಳಗಡೆ ಗರ್ಭಗುಡಿಲಿರೋ ದೇವರಿದು. ಹಾಗೆ ಅಲ್ಲಿ 3 ದೇವರಿದೆ. ಇದು ಗರ್ಭಗುಡಿ. ಇದು ಪಕ್ಕದಲ್ಲಿರೋ ದೇವರು. ಇದೆಲ್ಲ ಹಳೆದು ಫೋಟೋಗಳು ಇಟ್ಟಿದ್ದಾರೆ ದೇವಸ್ಥಾನದ ಒಳಗಡೆ. ಇದು ಅದೇ ದೇವಸ್ಥಾನದಲ್ಲಿ ಇನ್ನೊಂದು ದೇವರು. ಇದೇ ಆಗಸ್ಟ್ 20ನೇ ತಾರೀಕು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಡ್ಕೊಂಡು ಹೋಗಿರೋರು ಆಮೇಲೆ ಕಾರಲ್ಲಿ ಹೋಗಿದ್ದಾರೆ ಅಂತ ಅಲ್ಲಿನ ಪುರೋಹಿತರು ಹೇಳ್ತಾ ಇದ್ರು. ಈ ದೇವರು ತುಂಬ ಶಕ್ತಿಶಾಲಿ ಇದೆಯಂತೆ. ಯಾರೆಲ್ಲ ಹೋಗಿ ದೇವ್ರ ಕೃಪೆಗೆ ಪಾತ್ರರಾಗಬೇಕು, ದಯವಿಟ್ಟು ಹೋಗಿ. ನಮ್ಮ ಬ್ಯಾಂಗ್ಳೂರಿಂದ ಏನು ದೂರ ಇಲ್ಲ. ಇದು ಹಳೆ ದೇವಸ್ಥಾನ. ಇದು ಹೊಸದಾಗಿ ಕಟ್ತಾ ಇದ್ದಾರೆ. ದೇವಿ ವಿಗ್ರಹ ಮಾತ್ರ
ತುಂಬ ಅದ್ಭುತವಾಗಿ ಬಂದಿದೆ. ಇನ್ನೂ ಕಟ್ತಾ ಇದ್ದಾರೆ, ಇನ್ನು ಫಿನಿಷ್ ಮಾಡಬೇಕು. ಕೆಳಗಡೆ ಮ್ಯೂಸಿಯಮ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮ್ಯೂಸಿಯಮ್ ಎಲ್ಲ ಮಾಡ್ತಾರಂತೆ. ವಿಗ್ರಹ ಮಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹೋಗಿ ಒಂದ್ಸಲ ಭೇಟಿ ಮಾಡಿ ದೇವ್ರ ಕೃಪೆಗೆ ಪಾತ್ರರಾಗಬೇಕು. ಇಲ್ಲಿ ಮಾಟ ಮಂತ್ರ ಏನಾರು ಮಾಡಿದರೆ ನಿವಾರಣೆ ಮಾಡ್ತಾರಂತೆ. ಇದು ಹೋಗೋ ಜಾಗದಲ್ಲಿ ಕಾಣಿಸೋದು ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.